ಬರದ ಛಾಯೆಯಿಂದ ಕೋಲಾರ ಜಿಲ್ಲೆಯ ರೈತರು ಸಂಪೂರ್ಣ ಕಂಗಾಲಾಗಿದ್ದಾರೆ. ಮುಂಗಾರು ಅವಧಿ ಮುಗಿಯುತ್ತಾ ಬಂದಿದ್ರೂ ಕೂಡ ಸರಿಯಾದ ಮಳೆ ಇಲ್ಲ. ಇನ್ನು ಮಳೆಯನ್ನೇ ನಂಬಿ ಜೀವನ ನಡೆಸುತ್ತಿರುವಂತಹ ಅನ್ನದಾತರಿಗೆ ಮುಂದೆ ಏನು ಮಾಡಬೇಕು ಎಂದು ದಿಕ್ಕು ತೋಚದಂತಾಗಿದೆ. ಮುಳಬಾಗಿಲು, ಶ್ರೀನಿವಾಸಪುರ, ಕೆಜಿಎಫ್ ಭಾಗಗಳಲ್ಲಿ ತೊಗರಿ, ನೆಲಗಡಲೆ ಬೆಳೆಗಳನ್ನು ಬಿತ್ತನೆ ಮಾಡಬೇಕಿತ್ತು. ಆದರೆ ಮಳೆಯ ಅಭಾವದಿಂದ ಬಿತ್ತನೆ ಕಾರ್ಯವೇ ಸಾಧ್ಯವಾಗಿಲ್ಲ. ಮುಂದಿನ 15-20 ದಿನಗಳಲ್ಲಿ ಮಳೆಯಾಗದಿದ್ದರೆ ರಾಗಿ ಬಿತ್ತನೆ ಮಾಡುವುದು ಕೂಡ ಕಷ್ಟವಾಗಲಿದೆ. ಇನ್ನು ಕೆರೆ ಕುಂಟೆಗಳಲ್ಲಿ ನೀರು ಖಾಲಿಯಾಗುತ್ತಿದ್ದು ಮಳೆಯಾಗದಿದ್ದರೆ ಜಾನುವಾರುಗಳಿಗೂ ಕೂಡ ಕುಡಿಯುವ ನೀರು ಹಾಗೂ ಮೇವಿನ ತೀವ್ರ ಅಭಾವ ಎದುರಾಗಲಿದೆ. ಬೋರ್ನಿಂದ ಬಿಡ್ತಾ ಇದ್ರು ನೀರಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮೇಗೂ ಗಲಾಟೆ ಮಾಡಿ ಮೋಟ್ರ್ ಕಿತ್ಕೊಂಬಂದು ಈ ಬೋರಲ್ಲಿ ಹಾಕಿದೆ. ಹಾಕ್ಬಿಟ್ಟು ಇವಾಗ ಅದರಲ್ಲಿ ಮೋಟ್ರ್ ಬಂದೋಗ್ತಾ ಇದೆ, ಕೇಬಲ್ ಬಂದೋಗ್ತಾ ಇದೆ, ಪೈಪಿಗೆ ಸಾಲಲ್ಲ ಅಂತ ಹೇಳ್ಬಿಟ್ಟು ಇದೇ ಪ್ರಾಬ್ಲಮ್ ಹೇಳ್ಕೊಂಬರ್ತಾವ್ರೆ. ನಾವು ಅವ್ರನ್ನ ಕೇಳಿದ್ರೆ ಯಾರನ್ನ ಕೇಳೋದ್ರಿ ಅಂತಾರೆ. ನಾವು ಕೊಂಡೊಂಬರೋದು ನೀರು ಇದು ಮಾಡೋದು ಇಲ್ಲ. ಪಕ್ಕದ ಮನೆಯಲ್ಲಿ ಯಾರ ಮನೆಯಲ್ಲ ಬರ್ತಾ ಇದೆ 2 ದಿನಕ್ಕೆ ತಗೊಂಬಂದ್ರೆ ಏನು ಮಾಡೋಕ್ಕತ್ತ ಸರ್? 2 ದಿನದಲ್ಲಿ ಇಲ್ಲ ಟ್ಯಾಂಕರಲ್ಲಿ ಹೊಡ್ಕೊಂಡಾನಂದ್ರೆ ಸೊಂಪುಗಳಿಲ್ಲ. ನಮಗೆ ಡ್ರಮ್ಗಳು ಹೊಡ್ಕೊಂಬಂದು 1000 ರೂಪಾಯಿ ಕೊಡ್ತಾರೆ ಸರ್ ಒಂದು ಟ್ಯಾಂಕರ್ಗೆ. ಕೋಲಾರದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಕುಡಿಯುವ ನೀರಿಗಾಗಿ ಗ್ರಾಮಸ್ಥರು ಪರದಾಟ. ಕಳೆದ 3 ದಿನಗಳಿಂದ ನೀರಿಗಾಗಿ ಪ್ರತಿಭಟನೆಗಳು ಕೂಡ ಆಗ್ತಾ ಇದೆ. ಖಾಲಿ ಬಿಂದಿಗೆ ಹಿಡಿದು ಮಹಿಳೆಯರಿಂದ ಪ್ರತಿಭಟನೆ. ಬಂಗಾರಪೇಟೆ ತಾಲೂಕಿನ ಪಾಕರಹಳ್ಳಿಯಲ್ಲಿ ಪ್ರತಿಭಟನೆ ನಡೆಯುತ್ತಿದೆ. ಪಕ್ಕದ ಊರಿಂದ ನೀರು ತರುತ್ತಿರುವ ಮಹಿಳೆಯರು 3 ದಿನಗಳಿಂದ ಕೆಲಸ ಬಿಟ್ಟು ನೀರಿಗಾಗಿ ಹೋರಾಟ ಶುರುವಾಗಿದೆ. ಗ್ರಾಮಸ್ಥರ ಸಮಸ್ಯೆಗೆ ಸ್ಪಂದಿಸದ ಅಲ್ಲಿನ PDO ಗ್ರಾಮಸ್ಥರಿಗೆ ಸಬೂಬನ್ನು ಹೇಳುತ್ತಾ ಇದ್ದಾರೆ. ಇನ್ನು PDO ನೀರು ತರಿಸಿಕೊಳ್ಳುತ್ತಿರುವಂತಹ ಗ್ರಾಮಸ್ಥರು PDO ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಊರಲ್ಲೇ ಬೋರ್ವೆಲ್ ಕೊರೆಸುವಂತೆ ಜನರ ಪಟ್ಟು. ಇನ್ನು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಡೋದಕ್ಕೆ ಆಗ್ರಹ ಕೂಡ ಕೇಳಿಬಂದಿದೆ. ನೀರು ಪೂರೈಸುವಂತೆ ಅಧಿಕಾರಿಗಳಿಗೆ ಆಗ್ರಹಿಸಿದ್ದಾರೆ.